ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಹಾಸನ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ. ಕಾರ್ಲೆ ಮಗನಗೌಡ ಅಂತೇಳಿ ನನ್ನ ಹೆಸರು. ಈ ದಿನ ನಮ್ಮ ಹಾಸನ ಜಿಲ್ಲೆಯಿಂದ JP ಶೇಖರ್ ಅವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ. ದಯಮಾಡಿ ಅವರಿಗೆ ಬೆಂಬಲಿಸುವ ಮೂಲಕ ಅವ್ರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇನೆ. ಯಾಕೆ ಅಂತಂದರೆ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ನಮ್ಮ JP ಶೇಖರ್ ಕ್ಯಾಂಡಿಡೇಟ್ ಹೇಳಿದ ಹಾಗೆ ಇಲ್ಲಿ ಕೊಡ್ತಕ್ಕಂಥ ಡೆತ್ ಫಂಡು ತುಂಬ ಕಡಿಮೆ ಇದೆ, ಅದು ಸರಿಯಾಗಿ ತಲುಪ್ತಾ ಇಲ್ಲ. ಇದು ಸರಿಯಾದ ರೀತಿ ತಲುಪಬೇಕಾದ್ರೆ ಎಲ್ಲ ಯುವ ಜನತೆಯಲ್ಲಿ ನಮ್ಮ ಯುವ ಕ್ಯಾಂಡಿಡೇಟ್ ಆದ JP ಶೇಖರ್ ಅವರನ್ನ ಬೆಂಬಲಿಸಿ ಅವರು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಮತ್ತೆ ವಕೀಲರಿಗಾಗಿ ಗ್ರೂಪ್ ಇನ್ಶೂರೆನ್ಸ್ನ ಮಾಡಲಿಕ್ಕೆ ತಯಾರಿದ್ದಾರೆ. ನಾವು ಹಾಸನ ಜಿಲ್ಲೆಯಿಂದ ಹಿಡಿದು ಮತ್ತು ಕರ್ನಾಟಕದ ಎಲ್ಲ ರಾಜ್ಯದ ವಕೀಲರು ಕೂಡ ನಮ್ಮ JP ಶೇಖರ್ ಅವ್ರನ್ನ ಬೆಂಬಲಿಸ್ತಿದ್ದಾರೆ. ಮೇಲಾಗಿ ಕಳೆದ ಚುನಾವಣೆಯಲ್ಲಿ ಸ್ವಲ್ಪ ಅಂತರ ಮತಗಳಿಂದ ಕೇವಲ 27 ಅಂತರದಿಂದ ಸೋಲನ್ನು ಕಂಡಿದ್ದಾರೆ. ಅವರನ್ನು ಈ ರೀತಿ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ಅವರನ್ನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತಿದ್ದೇನೆ. ನಾನು ಹಾಸನ ಜಿಲ್ಲಾ ವಕೀಲರ ಸಂಘದ 2 ಬಾರಿ ಅಧ್ಯಕ್ಷನಾಗಿದ್ದವನು. ಕಳೆದ 40 ವರ್ಷಗಳಿಂದ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ತಮಗೆಲ್ಲ ತಿಳಿದಿರುವಂತೆ JP ಶೇಖರ್ ಅವರು ಅತ್ಯಂತ ಸರಳ ಸ್ವಭಾವದ ವ್ಯಕ್ತಿ. ಕಳೆದ ಚುನಾವಣೆಯಲ್ಲಿ ಅವರು ಕೇವಲ ಕೆಲವು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು. ಆದರೂ ಕೂಡ ಧೃತಿಗೆಡದೆ ಈ ಬಾರಿ 2ನೇ ಬಾರಿ ಆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಅವರಿಗೆ ಇವತ್ತು ನಾವು ಬೆಂಬಲ ಸೂಚಿಸಿ ಬಂದಿರತಕ್ಕಂಥ ಒಂದು ಜನಸಂಖ್ಯೆ, ನಮ್ಮ ವಕೀಲರ ಒಂದು ಸದಸ್ಯರು ಎಷ್ಟು ಮಟ್ಟಿಗೆ ಹೆಚ್ಚಾಗಿ ಒಗ್ಗಟ್ಟಿನಿಂದ ನಾವು ಬಂದಿದ್ದೀವಿ, ಅವರನ್ನು ಗೆಲುವು ಮಾಡಿಕೊಡ್ಬೇಕಂತ ಹೇಳಿ ಮತ್ತೆ ಈ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಅವರು ಆಯ್ಕೆ ಆಗಬೇಕು ಅಂತ ಹೇಳಿ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ನಾನು ಹೊಳೆನರಸೀಪುರ ತಾಲೂಕು ವಕೀಲರ ಸಂಘದ ಮಾಜಿ ಅಧ್ಯಕ್ಷ. ಈ ಬಾರಿ ನಮ್ಮ ಹಾಸನ ಜಿಲ್ಲೆಯಿಂದ JP ಶೇಖರ್ ಅವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಸದಸ್ಯ ಸ್ಥಾನದ ಅಭ್ಯರ್ಥಿಯಾಗಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಅವ್ರಿಗೆ ನಮ್ಮ ಜಿಲ್ಲಾ ವಕೀಲರ ಸಂಘ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ವಕೀಲರ ಸಂಘ ಒಟ್ಟಾಗಿ ಅವ್ರ ಬೆನ್ನಿಗೆ ನಿಂತಿದ್ದೇವೆ. ಈ ಬಾರಿ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ನಾವೆಲ್ಲ ಮುಂಚೂಣಿಯಾಗಿ ನಿಂತು ಹೋರಾಟ ಮಾಡ್ತಿದ್ದೇವೆ. ಹಾಗಾಗಿ ರಾಜ್ಯದ ಇತರ ವಕೀಲರ ಸಂಘದ ಎಲ್ಲ ಯುವ ಮತ್ತು ಹಿರಿಯ ವಕೀಲರು ಸಹಕಾರ ನೀಡ್ತಿದ್ದಾರೆ. ಈ ಬಾರಿ ಜಯ ಖಚಿತ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿತ್ರದುರ್ಗ ವಕೀಲರ ಸಂಘದ ಸದಸ್ಯರಲ್ಲಿ ನಾವು ಇವತ್ತು JP ಶೇಖರ್ ಸರ್ ಬೆಂಬಲವಾಗಿ ನಾವು ಸುಮಾರು ವಕೀಲರು ಬಂದಿದ್ದೀವಿ ಚಿತ್ರದುರ್ಗದಿಂದ. ನಮಗೆ ಅವರ ಬೆಂಬಲ ಯಾವತ್ತಿಗೂ ಇರುತ್ತೆ. ನಾವು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅವರ ಸರಳ ಸಜ್ಜನಿಕೆ ಎಂಥ ವ್ಯಕ್ತಿ ಅಂತೇಳಿ. ನಾವು ಸುಮಾರು ನಾವೇ ಸ್ವಂತ ಖರ್ಚಿನಿಂದ ಎಲ್ಲರನ್ನು ಹಾಕ್ಕೊಂಡು ಅವ್ರನ್ನ ಬೆಂಬಲಿಸೋಕ್ಕೆ ಬಂದಿದ್ದೀವಿ. ಅವರು ಜಯಶೀಲರಾಗಬೇಕಂತೇಳಿ ಎಲ್ಲ ವಕೀಲರ ಸಂಘದ ಜಿಲ್ಲಾಧ್ಯಕ್ಷರು ಏನಿರ್ಬೋದು ಹಾಗೂ ಎಲ್ಲ ನಮ್ಮ ರಾಜ್ಯದ ವಕೀಲರುಗಳು ನಮ್ಮ JP ಶೇಖರ್ಗೆ ಮೊದಲನ ಪ್ರಾಶಸ್ತ್ಯವನ್ನು ಕೊಟ್ಟು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕಂತಲ್ಲಿ ತಮ್ಮ ವಿನಂತಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು JP ಶೇಖರ್. ನಾನು ಹಾಸನ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರುತ್ತೇನೆ. ಕಳೆದ ಬಾರಿಯೂ ಸಹ ನಾನು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ಗೆ ಸ್ಪರ್ಧಿಸಿದ್ದೆ. ಆದರೆ ಕೆಲವೇ ಮತಗಳ ಅಂತರದ ಬೆರಳೆಣಿಕೆ ಮತಗಳ ಅಂತರಗಳಿಂದ ನಾನು ಸೋಲಾಯಿತು. ನಾನು ಈ ಸರಿನೂ ಸಹ ನಾನು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ಗೆ ಕಂಟೆಸ್ಟ್ ಮಾಡಿದ್ದೀನಿ. ಒಂದು ತಮಗೆಲ್ರಿಗೂ ಸಹ ತಿಳಿದಿರೋಂಥ ವಿಚಾರ, ಇವತ್ತು ವಕೀಲರುಗಳು, ಅದರಲ್ಲೂ ಯುವ ವಕೀಲರುಗಳು ಎಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದು ತಮಗೆಲ್ಲರೂ ಸಹ ತಿಳಿದಿರೋಂಥ ವಿಚಾರ. ಯುವ ವಕೀಲರುಗಳಿಗೆ ಮೊದಲಿಗೆ ನಾನು ಏನಂತ ಅಂದರೆ ಅವರಿಗೆ ಆರ್ಥಿಕವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇರೋದ್ರಿಂದ ನಮ್ಮ ವಕೀಲರ ಪರಿಷತ್ನಿಂದ ಅವರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ನಾನು ಅವರ ಪರವಾಗಿ ನಾನು ಹೋರಾಡಲಿಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಜೊತೆಗೆ ನಮ್ಮ ವಕೀಲರುಗಳು ಇವತ್ತು ನೋಡ್ಬೋದು ನೀವು, ಯಾರು ಒಂದು ವಕೀಲರನ್ನ ಏನಾದ್ರು ಮೃತಪಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಸಿಗೋ ಅಂಥದ್ದು ಅಷ್ಟು ಹಣ ಇವತ್ತು ಆ ಒಂದು ಕುಟುಂಬಕ್ಕೆ ಇದು ಸಾಕಾಗ್ತಾ ಇಲ್ಲ. ಹಾಗಾಗಿ ಅತಿ ಹೆಚ್ಚು ಒಂದು 8 ಲಕ್ಷ ಏನಿದೆ ಅದಕ್ಕಿಂತ ಹೆಚ್ಚಿನ ಒಂದು ಮೊತ್ತನ ಒಂದು ಪರಿಹಾರನ ನಮ್ಮ ವಕೀಲರಿಗೆ ಕೊಡಿಸ್ಬೇಕು ನಮ್ಮ ಪರಿಷತ್ನಿಂದ ಅಂತ ಅನ್ನೋದು ಸಹ ನನ್ನ ಒಂದು ಅಭಿಲಾಷೆ. ಹಾಗಾಗಿ ನಾನು ಹೇಳಕ್ಕೆ ಇಚ್ಛಪಡೋದೇನಂತಂದರೆ, ನಮ್ಮ ವಕೀಲರ ಪರವಾಗಿ ನಾನು ಯಾವಾಗಲೂ ಸಹ ಹೋರಾಡಲಿಕ್ಕೆ ನಾನು ಬದ್ಧನಾಗಿದ್ದೀನಿ. ಜೊತೆಗೆ ನಮ್ಮ ಸಂಘದ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ನಮ್ಮ ಅನೇಕ ಹಿರಿಯ ಮತ್ತು ಕಿರಿಯ ವಕೀಲರ ಒಂದು ಸಹಾಯದೊಂದಿಗೆ ನಮ್ಮ ಹಾಸನ ಜಿಲ್ಲಾ ವಕೀಲ ಸಂಘ ಏನಿದೆ ಇವತ್ತು ರಾಜ್ಯದಲ್ಲಿ ಅತ್ಯುನ್ನತ ಒಂದು ಸ್ಥಾನಕ್ಕೆ ಬರಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಅದೇ ರೀತಿ ನಮ್ಮ ವಕೀಲರ ಪರಿಷತ್ನಲ್ಲೂ ಸಹ ನಮ್ಮ ಯುವ ವಕೀಲರಾಗಲಿ ಅದನ್ನ ಜೊತೆಗೆ ಎಲ್ಲ ವಕೀಲರ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ. ಹಾಗಾಗಿ ತಾವೆಲ್ಲರೂ ಸಹ ನನ್ನನ್ನು
ತಾವು ನನಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡುವ ಮೂಲಕ ಜಯಶೀಲನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ನೀವು ಗೆಲ್ಲಬೇಕು ಅಂತೇಳಿ ಹಾಸನ ಜಿಲ್ಲಾ ವಕೀಲರುಗಳು ಶಕ್ತಿ ನಿಮ್ಮಲ್ಲಿದೆ, ಎಲ್ಲ ಒಂದು ವಕೀಲರು ಬಂದಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ನೋಡಿ, ನಿಮಗೆ ಇವತ್ತು ನೋಡ್ತಾ ಇರೋ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಮ ಹಾಸನ ವಕೀಲರ ಸಂಘದ ಒಗ್ಗಟ್ಟು ಅನ್ನೋದನ್ನ ನಮ್ಮ ವಕೀಲರು ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಎಲ್ಲರೂ ಸಹ ವಾಲಂಟ್ರಿಯಾಗಿ ಬಂದಿರೋ ಅಂಥದ್ದು. ಇವತ್ತು ಅವರುಗಳೇ ಸ್ವತಃ ಪ್ರತಿಯೊಬ್ಬರು ಸಹ ನಾನೇ ಒಂದು JP ಶೇಖರ್ ಕ್ಯಾಂಡಿಡೇಟ್ ಅಂತ ಅಲ್ಲ, ವಕೀಲರ ಹಾಸನ ಜಿಲ್ಲಾ ವಕೀಲರ ಸಂಘನೇ ಒಂದು ಕ್ಯಾಂಡಿಡೇಟ್ ಅನ್ನೋ ಭಾವನೆಯಲ್ಲಿ ಇಟ್ಕೊಂಡು ಜೊತೆಗೆ ಇತರೆ ವಕೀಲರ ಸಂಘಗಳನ್ನು ಸಹ ಪರವಾಗಿ ಎಲ್ಲ ವಕೀಲರ ಸಂಘದವರು ಇವತ್ತು ಬಂದಿದ್ದಾರೆ ನೋಡಿ. ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಜೊತೆಗೆ ರಾಮನಗರ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲ ವಕೀಲರು ಎಲ್ಲ ರಾಜ್ಯದ, ಆಮೇಲೆ ಬೆಂಗಳೂರು ವಕೀಲರ ಸಂಘದವರು ಎಲ್ಲರೂ ಸಹ ನನ್ನೊಟ್ಟಿಗೆ ಇವತ್ತು ಈ ಒಂದು ಇದಕ್ಕೆ ಸಪೋರ್ಟ್ ಆಗಿ ಬೆಂಬಲವಾಗಿ ನಿಂತಿದ್ದಾರೆ. ಎಲ್ಲ ವಕೀಲರು ಸಹ, ಒಂದು ಜಿಲ್ಲೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಜಿಲ್ಲೆ ವಕೀಲರುಗಳು ಸಹ ಸಪೋರ್ಟ್ ಆಗಿ ನಿಂತಿದ್ದಾರೆ. ಖಂಡಿತವಾಗ್ಲೂ ನಾನು ನಮ್ಮ ಹಾಸನ ಜಿಲ್ಲಾ ವಕೀಲರು ಎಲ್ಲರೂ ಸಹ ಒಗ್ಗಟ್ಟಾಗಿ ನಿಂತು ಇವತ್ತು ನನ್ನನ್ನು ಜಯಶೀಲನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ.